ಪರಮಾತ್ಮ, ರವಿನಂದನ, ಈಗ ನಾನು ಈ ಅರಣ್ಯ ಮಧ್ಯದಲ್ಲಿರುವೆನಲ್ಲ. ಅಯ್ಯೋ, ನಿನಗಿಷ್ಟೊಂದು ಛಲವೇ ತಂದೆ ನನ್ನ ಮೇಲೆ. ಛಲವೇತಕೋ ಶನಿದೇವ ನಿನಗೆ, ಛಲವೇತಕೋ ಶನಿದೇವ ನಿನಗೆ, ಛಲವೇತಕೋ. ದೇವಾ, ಭಕ್ತಿ ಭಾವದಿ ಪೂಜಿಸುವೆ ನಿಲ್ಲ, ಭಕ್ತಿ ಭಾವದಿ ಪೂಜಿಸುವೆ ನಿಲ್ಲ. ಮುಕ್ತಿ ನೀಡಿಯನಾಗೆ, ಮುಕ್ತಿ ನೀಡಿಯನಾಗೆ, ಶಕ್ತಿ ಪಾಲಿಸೋ ನೀನು ಛಲವೇತಕೋ ಶನಿದೇವ ನಿನಗೆ, ಛಲವೇತಕೋ ಶನಿದೇವ ನಿನಗೆ, ಛಲವೇತಕೋ. ಎಲ್ಲಿ ಹೋಗಲಿ ತಂದೆ, ಏನು ಮಾಡಲಿ, ಎಲ್ಲಿ ಹೋಗಲಿ, ಏನು ಮಾಡಲಿ ನಾ ಪರಮಾತ್ಮ. ಅಯ್ಯೋ ರವಿನಂದನ, ಎಲ್ಲಿ ಹೋಗಲಿ, ಏನು ಮಾಡಲಿ, ಯಾರಿಗೆ ನಾ ಮೊರೆ ಇಡಲಿ, ಯಾರಿಗೆ ನಾ ಮೊರೆ ಇಡಲಿ. ಭಾನುನಂದನ, ಇಷ್ಟೊಂದು ಛಲವೇ ತಂದೆ ನಿನಗೆ. ಅಯ್ಯೋ ಪರಮಾತ್ಮ, ಭಾನುನಂದನ ಬಾರೋ ಬೇಗ ನೀನು, ಭಾನುನಂದನ ಬಾರೋ ಬೇಗ ನೀನು, ಮುಕ್ತಿ ನೀಡಿ ನನಗೆ ಪರಮಾತ್ಮ, ಮುಕ್ತಿ ನೀಡಿ ನನಗೆ, ಶಕ್ತಿ ಪಾಲಿಸೋನಿ ಛಲವೇತಕೋ ಶನಿದೇವ ನಿನಗೆ, ಛಲವೇತಕೋ ಶನಿದೇವ ನಿನಗೆ, ಛಲವೇತಕೋ. ಪರಮಾತ್ಮ, ದೀನರ ಬಂಧುವೆ, ಭಕ್ತವತ್ಸಲ, ಭಾನುನಂದನ, ನನ್ನ ಮಾಳವ ರಾಜ್ಯಕ್ಕೆ ಕಳಂಕವನ್ನಚ್ಚಬೇಡಂತದ್ದೇ, ನನ್ನ ಮಾಳವ ರಾಜ್ಯಕ್ಕೆ ಕಳಂಕವನ್ನಚ್ಚಬೇಡಪ್ಪ. ನನ್ನ ಸತಿಸುತರನ್ನು ಬೇರ್ಪಡಿಸಬೇಡ ದೇವಾ, ನನ್ನ ಸತಿಸುತರನ್ನು ಬೇರ್ಪಡಿಸಬೇಡ. ಅಯ್ಯೋ ಹಸುಳೆಯಾದ ಕುಮಾರ, ನನ್ನ ಮೇಳನ ಆಸೆಯಿಂದ ನಿನ್ನ ತಾಯಿಯನ್ನು ನೋಯಿಸುತ್ತಿರುವೆಯಾ ಮಗನೇ, ಕಾಡಿಸುತ್ತಿರುವೆಯಾ? ಪ್ರಭಾವತಿ, ದೇವಿ ಪ್ರಭಾವತಿ, ನಿನ್ನ
ಪ್ರಿಯನ ಮೇಳನ ಆಸೆಯಿಂದ ನಿನ್ನ ದುಃಖವು ಇನ್ನೂ ಹೆಚ್ಚಾಗುತ್ತಿರುವುದೇ, ನಿನ್ನ ಮನವನ್ನು ಧೂಳು ಮಾಡುತ್ತಿರುವುದೇ. ನಿನ್ನ ಪ್ರಿಯನ ಪ್ರೇಮ ಪಾಶವು ನಿನ್ನ ಮನವನ್ನು ಧೂಳು ಮಾಡುತ್ತಿರುವುದೇ. ಅಯ್ಯೋ ದೇವ, ರವಿನಂದನ, ಈಗ ನಾನು ಏನು ಮಾಡಲಿ? ನಾನು ಎಲ್ಲಿ ಹೋಗಲಿ? ಈ ಘೋರ ಕಾನನದಲ್ಲಿ ಎಲ್ಲಿ ಹೋಗಲಿ ತಂದೆ? ನೀನೇ ನನ್ನನ್ನು ಕನಿಕರಿಸಿ ಉದ್ಧರಿಸು ತಂದೆ. ಈ ಕಡೆ ಯಾರೋ ಗದ್ದಲ ಮಾಡುವಂತಿದೆ, ಆ ಕಡೆ ಹೋಗಿ ನೋಡುವೆನು. ಪರಮಾತ್ಮ, ಎಲ್ಲ ಭ್ರಾಂತಿಗೇನಾ ಜೀವಿತ ನಾ ಬದುಕಿಷ್ಟೇನಾ, ಆಶಾ ನಿರಾಶೇನಾ ಮಿಗಿಲುವುದೋ ಇಷ್ಟೇನಾ, ಎಲ್ಲ ಜೀವಿತಾನಾ. ಪರಮಾತ್ಮ, ಎಲ್ಲ ಭ್ರಾಂತಿಗೇನಾ ಜೀವಿತಾನ ಬದುಕಿಷ್ಟೇನಾ, ಆಶಾ ನಿರಾಶೇನಾ ಮಿಗಿಲುವುದು ಇಷ್ಟೇನಾ, ಎಲ್ಲ ಭ್ರಾಂತಿಗೇನಾ. ಪರಮಾತ್ಮ, ಎಲ್ಲವೂ ಭ್ರಾಂತಿಯೇ ತಂದೆ, ಎಲ್ಲವೂ ಭ್ರಾಂತಿಯೇ. ಪರಮಾತ್ಮ, ರವಿಸುತ ನೀನೇ ರಕ್ಷಿಸಿ ಎನ್ನನು ರಾಜ್ಯಕ್ಕೆ ಕಳಿಸುವೆಯ ತಂದೆ, ಜಗದೊಳು ಮೆರೆಸುವೆಯ. ರವಿಸುತ ನೀನೇ ರಕ್ಷಿಸಿ ಎನ್ನನ್ ರಾಜ್ಯಕ್ಕೆ ಕಳಿಸುವೆಯ ತಂದೆ, ಜಗದೊಳು ಮೆರೆಸುವೆಯ. ಸತಪಥ ಮಾಡಿ ಸಂತಸದಿಂದ ಪರಮಾತ್ಮ, ಸತಪಥ ಮಾಡಿ ಸಂತಸದಿಂದ ಶಕ್ತಿಯ ಮುರಿಸಿದೆಯ ದೇವ, ಸತ್ಯವ ಇಳಿಸಿದೆಯ. ಎಲ್ಲ ಭ್ರಾಂತಿಗೇನಾ ಜೀವಿತ ನಾ ಬದುಕಿಷ್ಟೇನಾ, ಆಶಾ ನಿರಾಶೇನಾ ಮಿಗಿಲುವುದು ಇಷ್ಟೇನಾ, ಎಲ್ಲ ಭ್ರಾಂತಿಯೇನಾ. ಎಲ್ಲಮಲ್ಲ ಏಯ್, ಅವು ನೋಡ್ರಿ ಏನೋ ವ್ಯವಸ್ಥೆ ಮಾಡ್ಕೊಂಬಂದಂಗ ಅವನೇ. ಇವ್ ನೋಡ್ರಿ ಏನೋ ವ್ಯವಸ್ಥೆ ಮಾಡ್ಕೊಂಬಂದಂಗ ಅವನೇ. ಇವನ್ ಹೆಂಡ್ತಿ ಹೋಗಿ ಏನಾದ್ರು ಹೊಡೆದ ಏನೋ ನನ್ನ ಹೆಂಡ್ತಿ ನನ್ನ ನೋಡ್ದಂಗೆ. ನೀವೆಲ್ಲ ಸುಮ್ಕಿರಲ್ಲ, ನನ್ನ ನಿಧಾನ ಕೇಳಿ ಹೇಳ್ತೀನಿ. ಬೋರ, ಇವನೇನೋ ನೋಡಿದ್ರೆ ಬೇಟೆಗಾರನ ಥರ ಇದೆ, ಬೇಟೆ ಸಾಮಾನು ಏನೂ ಇಲ್ಲಲ್ಲ ಇವನ ಹತ್ರ. ನೋಡಿದ್ರೆ ತಣ್ಣ ಮಿಣ್ಮಿಣ ಅಂತವನಲ್ಲ. ಆಯ್ತಲ್ಲ, ಏನಪ್ಪ, ಏನ್ ಎಲ್ಲೋಗ್ಬೇಕು ಏನು? ಪುಣ್ಯಾತ್ಮರೇ, ನನ್ನದು ದೂರ ದೇಶ, ನಾನೋರ್ವ ದಾರಿಕಾರ. ಹೀಗೇ ಬಂದೆನು. ಸಮೀಪದಲ್ಲಿ ಯಾವುದಾದರೂ ಊರಿದೆಯೇ? ಹಾಗೆ ಇದ್ದಿದ್ದರೆ ಆದರೆ ಅದರ ಆದಿಯನ್ನು ಹೇಳಿ. ಅಲ್ಲದೆ ಸಮೀಪದಲ್ಲಿ ಕೊಳವಿದ್ದರೆ ಹೇಳಿ, ದಾಹವಾದರೂ ಮೀರುತ್ತಿರುವುದು. ನೋಡಪ್ಪ, ಹಿಂಗೆ ಹಿಂಗೆ ಹೋಗು. ಹಂಗೆ ಅಲ್ಲಿ ತಾವಳಪ್ಪನ ನಗರಕ್ಕೆ ದಾರಿ ಹೋತೈತೆ. ಅಲ್ಲಿ ಪಕ್ಕದಾಗ ಒಂದು ಒಕ್ಕರಿಕೆ ಐತೆ, ಅಲ್ಲಿ ನೀರು ಕುಡಿದು ಮುಂದಕ್ಕೆ ಹೋಗಿ ಪಾಪ. ಪುಣ್ಯಾತ್ಮರೇ, ಪಕ್ಕಕ್ಕೆ ಹೋಗ್ಬಿಟ್ಟೆಪ್ಪ, ಹುಷಾರು. ಎಲ್ಲ ಕಳ್ದಾರಿಗಳವು. ಪುಣ್ಯಾತ್ಮರೇ, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ನೀವು ಹೇಳಿದ ಹಾದಿಯಲ್ಲೇ ಹೋಗುವೆನು.
ಹಂಗೆ ಹೋಗಪ್ಪ, ಹೋಗಬೇಡ, ಕಳ್ದಾರಿಗಳು ಹುಷಾರು, ಹೋಗಪ್ಪ, ಹಂಗೆ ಹೋಗು. ಏ ಬನ್ನಲ್ಲ, ನೋಡಿ ಹಿಂಗ ಇದು ಬಲು ಪರಮಾನಂದ, ಪ್ರಪಂಚದೊಳಗೆ ಬಲು ಚಂದ, ಪ್ರಪಂಚದೊಳಗೆ ಇದು ಬಲು ಪರಮಾನಂದ, ಪ್ರಪಂಚದೊಳಗೆ ಬಲು ಚಂದ. ಕಣಿವೆ 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 ಕಳ್ಳರ ಕಂಡರ ಜನರು ಜಾರುವರಿಲ್ಲ ಜಗದೊಳಗೆ. ದಾರಿಯ ಕಟ್ಟಿ ತಲೆಗಳ ಆರಿಸೆ, ಓಹೋ ದಾರಿಯ ಕಟ್ಟಿ ತಲೆಗಳ ಆರಿಸಿ ಕದಿವೆ ಕಣ್ಣಲ್ಲಿ ಕಂಡಷ್ಟು. ಇದು ಬಲು ಪರಮಾನಂದ, ಪ್ರಪಂಚದೊಳಗೆ ಬಲು ಚಂದ, ಪ್ರಪಂಚದೊಳಗೆ ಬಲು ಚಂದ. ಹೇಳಿಸಿ ನಾನು ಹೇಳಿಬಿಟ್ಟೆ ಅಂದರೆ ಇದು ಇಲ್ಲೇ ಬಂದು ಅದು ಅಲ್ಲೇ ಬಂದು, ಅದು ಯಾಕೆ ಹೇಳೋಣ ಬುಧರ? ಬೆಳ್ಳನೆ ಬೆಳಗಾಜವನಿಂದ ಈ ಅದಿವಳಿಗೆ ಕಾದಿವಿನಿ. ಯಾರಾದರೂ ಸರಿ ಒಬ್ಬೇ ಮನುಷ್ಯ ಕಾಣಬೇಡವೆ. ನಾನು ಎದ್ದೇಳಿದ ಗುಣನ ಇಲ್ಲ ಯಾರ ಬೇಕಾದರೂ ನೋಡಿದ್ನ ಇಲ್ವಲ್ಲ. ನೋಡಿದ್ರು ನೋಡಿರ್ಬೋದು ನನ್ನ ಹೆಂಡತಿ ಮುಖ, ಆದರೂ ಅವಳು ಏನೋ ಥರ ಅವಲಕ್ಷಣದವಳು ಅಲ್ಲ. ಏನಿದ್ದತ್ತು ಕೊಲ್ತಿತ್ತು ಚ. ಓಹೋ, ಯಾರೋ ಮನುಷ್ಯ ಈತಾಗೆ ಬರ್ತಾವನೆ. ಬುಧಾರ ನಾನು ರೊಟ್ಟಿ ತುಪ್ಪದಾಗ ಬಿದ್ದಾಗೆ ಬಣ್ಣ ಬಾ ತಣ್ಣಗೆ ಮಾಡಿ ಕಳಿಸೇನು, ಬಾ ಈ ಪದರೊಳಗೆ ಉತ್ತಿರ್ತೀನಿ ಬಾ. ಮೂರ್ತಿತ್ರಯ ಸ್ವರೂಪ, ಮೂರ್ತಿತ್ರಯ ಸ್ವರೂಪ, ತಿರಿಜಾತಿ ಹರಣ, ಭಕ್ತ ಭವ ಸಂತರಣ. ದುರ್ತಾಸುರ ಸಂಹರಣ, ದುರ್ತಾಸುರ ಸಂಹರಣ, ಕಾರ್ತಸ್ವರ ವಸನ, ಕಾಯೋ ಕಾಗೆ ವಾಹನ. ಪರಮಾತ್ಮ ಮೊರೆ ಆಲಿಸೋ ದೇವಾ, ಓ ಭಾನು ನಂದನ, ಮೊರೆ ಆಲಿಸೋ ದೇವಾ, ಓ ಭಾನು ನಂದನ, 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 ಮೊರೆ ಆಲಿಸೋ ದೇವಾ, ಓ ಭಾನು ನಂದನ. ಪರಮಾತ್ಮ ನನ್ನ ಮೊರೆಯನ್ನು ಆಲಿಸು ತಂದೆ.
ಶರೀರ ಶರೀರ ನೀಯಲ್ಲ ಕಾಪಾಡೋ ನೀಲ ಶರೀರ ನೀಯಲ್ಲ ಕಾಪಾಡೋ ಕಡೆ ಹಾಯಿಸೋ ನಿನ್ನ ಕಡು ಕೋಪವಲ್ಲೋ ಪರಮಾತ್ಮ ಕಡೆ ಹಾಯಿಸಪ್ಪ ತಂದೆ ಕಡೆ ಹಾಯಿಸೋ ನಿನ್ನ ಕಡು ಕೋಪವಲ್ಲ ಕಡೆ ಹಾಯಿಸೋ ನಿನ್ನ ಕಡು ಕೋಪವಲ್ಲ ಕಡೆ ಹಾಯಿಸೋ ನಿನ್ನ ಕಡು ಕೋಪವಲ್ಲ ಮೊರೆ ಆಲಿಸೋ ದೇವ ಹೋ ಬಾಲು ನಂದನ 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 ತ್ರಿಭುವನಾಲಂಕಾರ ತ್ರಿಮೂರ್ತಿ ಮಾನ್ಯನೇ ನಿನ್ನೆಯ ಘೋರ ದೃಷ್ಟಿಯನ್ನು ಅಳಿಯಲು ಯಾರಿಗೆ ಸಾಧ್ಯವಾಗುತ್ತದೆ ತಾವಾದರೂ ಮೀರುತ್ತಿರುವುದು ಈ ಕೊಳದಲ್ಲಿ ಜಲಪಾನವನ್ನು ಮಾಡಿ ಮುಂದೆ ಎಲ್ಲಿಯಾದರೂ ಹೋಗುವೆನು ಯಾರದು ಹೇಳಮೇಲ ಅಯ್ಯ ನನ್ನನ್ನೇನು ಮಾಡಬೇಡವಯ್ಯ ನೀನು ಯಾರಯ್ಯ ಯಾರು ತಿಳಿಯಲ್ಲ ನೋಡಬಿಟ್ಟೆ ನೋಡ ನಿನ್ನೇನು ಮಾಡಲ್ಲ ನಾನು ಕಿಸ್ಸು ಕನ್ನದೆ ನಿನ್ನ ಹತ್ರ ಇರುವ ಒಡವೆ ವಸ್ತ್ರ ಅದು ಇದೆಲ್ಲ ಬಿಚ್ಚಿಡು ದೇವ ರವಿನಂದನ ನನಗೆ ಈಗ ನಿಶಕ್ತಿ ಉಂಟಾಗಿರುವುದಲ್ಲ ನಿನ್ನ ದೃಷ್ಟಿಯಿಂದ ಈ ಚೋರನನ್ನು ಎದುರಿಸಲಾಗದವನಾಗಿದ್ದೇನಲ್ಲ ದೇವ ಬಿಸ್ತಿಯ ಉಸುತ್ತಾಗಿಲ್ಲ ಬೇಡವಯ್ಯ ಈ ಒಡವೆಗಳೆಲ್ಲವನ್ನು ನೀನೇ ತೆಗೆದುಕೋ ವೇದಂತೆಲ್ಲ ಬೇಡ ಹಾಕದೊಳಗೆ ಬಿಚ್ಚ ಅಯ್ಯ ಈ ಒಡವೆಗಳನ್ನು ನೀನೇ ತೆಗೆದುಕೋ ಬಿಚ್ಚ ಏನು ನಿನ್ನ ವೇದಂತ ಆಯ್ತಯ್ಯ ನಾನೇ ಬಿಚ್ಚಿಡುವೆನು ಅದು ಬಿಚ್ಚ ಇದೆಲ್ಲ ನನಗೆ ಕೊಟ್ಬಿಟ್ಟು ನೀನೇನ ಹೋಗ್ತೀಯ ಅಯ್ಯ ನಿನ್ನ ಕಾರ್ಯವನ್ನು ನೀನು ಮಾಡಿ ಮುಗಿಸಿರುವೆ ನನ್ನ ದಾರಿ ನನ್ನದು ಇನ್ನು ನಿನ್ನ ದಾರಿ ನಿನ್ನದು ಈಗ ಬಲ ಜೋರಾಗಿದ್ದೀಯಾ
ನಾನೇನ ಓದ್ತೀನೋ ನೀನು ಎಲ್ಲಾದರೂ ಸರಿ ಈ ಪ್ರಾಂತ್ಯ ಒಳಗೆ ಏನಾನ ಉಸಿರು ಬಿಟ್ಟು ಉಸಿರು ತೆಗೆದು ಬಿಡ್ತೀನಿ. ಇಲ್ಲವಯ್ಯ ನೀನು ಹೇಳಿದ ಹಾದಿಯಲ್ಲೇ ಹೋಗುವೆನು. ಹಂಗಿರ್ಬೇಕು. ಹೋಗು ಬಾರ ಇಲ್ಲ. ಅಯ್ಯ, ಸುಮ್ಮನೆ ನನ್ನನ್ನು ತಡೆದು ನನ್ನ ನೋವನ್ನು ಏಕೆ ಹೆಚ್ಚು ಮಾಡುವೆ? ಸರಿ ಹೋಗು. ಬಾರ ಇಲ್ಲ. ಅಯ್ಯ, ಮತ್ತೆ ನನ್ನನ್ನು ಏಕೆ ತಡೆಯುವೆ? ನಾನು ಹೋಗನು ಬಿಡು. ಸರಿ ಹೋಗು. ಅಲ್ಲಪ್ಪ, ಅವನ ಬೆದರಿಪಿಗೆ ದಿಗಿಲು ಬಿದ್ದು ಏನೋ ಹೆಸರ ಮಾಡ್ಕೊಂಡು ಹೋಗೇ ಬಿಟ್ಟ. ಬುದ್ಧಾರ ನಾನು ರೊಟ್ಟಿ ತುಪ್ಪದಾಗ ಬಿದ್ದಾಗ ಅವನೇನೋ ಹೆಸರ ಮಾಡ್ಕೊಂಡು ಹೋಗಿಬಿಟ್ಟ. ಒಟ್ಟಿಗೆ ಇಟ್ಟಿಲ್ದೆ ಒಟ್ಪಟ್ಟು ಸತ್ತಿದ್ದೆ ತಟ್ಟೊಬ್ಬರು ಸಿಕ್ಕಿದ್ದ ಮಂಕಣ್ಣ. ಅಯ್ಯ ತಮ್ಮಣ್ಣ, ಅಯ್ಯ ತಿಮ್ಮಣ್ಣ, ಅಯ್ಯ ಪೇಪಣ್ಣ. ಹೊಟ್ಟಿಗೆ ಇಟ್ಟಿದೆ ಒಟ್ಪಟ್ಟು ಸೈತಿದ್ದ ತಟ್ಟೊಬ್ಬರು ಸಿಕ್ಕಿದ್ದ ಮಂಕಣ್ಣ. ಅಯ್ಯ ತಮ್ಮಣ್ಣ, ಅಯ್ಯ ತಿಮ್ಮಣ್ಣ, ಅಯ್ಯ ಪೇಪಣ್ಣ. ಗಡ್ಸಾದ ಗಂಡ್ಸೊಂದು ಗಂಟಿಸ್ತೇ ಹೋಗಿದ್ರೆ, ಗಡ್ಸಾದ ಗಂಡ್ಸೊಂದು ಗಂಟಿಸ್ತೇ ಹೋಗಿದ್ರೆ ಹೋಯ್ತು ಪ್ರಾಣ ಎಂದು ಸಾಕಿದೆ. ಬುಧಾರ ಇನ್ನೇನ ಅವನು ಬಂದ್ಗಿಂದು ಬಿಟ್ಟಾನು. ನನ್ನ ದೊಡ್ಡ ಜೀವನೇ ತೆಗೆದು ಬಿಡ್ತಾನೆ. ಬರ್ತೀನಿ ಬರ್ತೀನಿ ಬರ್ತೀನಿ. బేరానికి వేళ అయింది. ఈ నా కొడుకు ఇంకా తినుకనే ఉన్నాడు రాకుండా. ఏ శంగా, ఒరే శంగా, యాళ్ళయ్యా వేగా రా. ఏం చేస్తున్నావురా? నేనా దోసలు తిని మగ్గం కడుక్కొని బొట్టు పెట్టుకొని వస్తావుడాను. ఏ వేగా రారా, బేరానికి వేళ అయింది. ఓ ఈడిట్లు వచ్చేట్లు లేదు. వేగా రారా అంటే దోసలు తినేదంట, కాళ్ళు కడిగేదంట, ఆమెడికి మక్కం కడిగేదంట. వదలరా, ఇది ఏమరా ఇట్లు చేస్తే? నాకు తెలిసిందే కాదురా, వేగా రారా, బేరానికి వేళయింది అంటే దోసలు తినేదంట, మక్కం కడిగేదంట, ఆమెడికి కాళ్ళు కడిగేదంట. ఇట్లు చేసి 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 మా అంగడిలో బేరమే లేకపోయిందిరా. అదంతా నా తప్పు కాదయ్యా, అంతా నీ తప్పే. అది ఎట్లరా నా తప్పు? నువ్వు కాళ్ళు కడిగేలే, నేను మక్కం కడిగేలే, ఇంక బేరం కట్ట ఏదైంది? ఒరే ఎర్రముండా, నేను మకానికి నీళ్ళేసి కాళ్ళు కడిగే లోపల ఎవరన్నా బేరానికి వచ్చి పోయిస్తారేమో అని నేను మకం కడిగేలేదురా. నీకేమైందిరా? నాకేం లేదా, నాకేం లేదా. బుగ్గులు తింటానే ఉంటావు, బుగ్గులు అంటావు. కాదురా, మనము ఆ పక్క ఊర్లో ఈ ఊర్లో అంత ఒడ్డుకి దుడ్లు ఇచ్చిండు కదరా, ఇప్పించుకొని వస్తామరా. అయ్యా మరి పైంటి ఆ పెద్ద అబ్బాయి గోపాల్ లేదు, గోపాల్డే పెద్ద అబ్బాయి కూడా గోపాల్ని అడిగితే మా అయ్య అప్పించినాడు డబ్బియాలంట అంటే అడిగితే, రే సంగ పొద్దునే వచ్చిన్నావు, నాకు వడ్డీకి మానవ మర్యాద లేదా, వడ్డీ ఇచ్చలేదు, మీ అయినే అంపియను. అంత మాత్రం పోయి వాపసు వస్తామరా నువ్వు? అట్లా ముందుకు వస్తాయా. ఆ సుశీలమ్మ ఇంటికి పోతుంది. ఆ సుశీలమ్మ ఇంటికి పోతే ఏం సంగన్నా పొద్దునే వచ్చేసిండావు అనే. సుశీలమ్మ మా అయ్యి చెప్పాడు నువ్వు వడ్డీ దుడ్లు ఇవ్వాలంట అంటే అడిగితే, కాదయ్యా సంగన్న, మన ఊర్లో తేరు ఇంకా వారం కాలేదు, నా దగ్గర ఉండి డబ్బంతా తేరు ఖర్చేసి ఇస్తుంది, ఇప్పుడు యారు తెచ్చేది? ఒరే పెద్ద ఉండవాడా,
అక్కడను కాలే, ఆ గోపాలప్ప ఇంట్లోనూ కాలే, ఇంకెవరు ఇంటికి పోయింటివి? అంతే అట్లా వస్తున్నాయి. మన మారేమ్మ చేస్తాను ముందు మారేమ్మ చేస్తాను. ఓ ఆ నెల్లూరుపల్లి కృష్ణప్ప కొడుకు బాబుగాడు, ఆడు మన బైరాబ్ కొడుకు హరీషుడు, ఆడు కుక్కోని ఉండరయ్యా. నన్ను చూసిడితే ఏమ్రా చెంగే, ఆ ఈద్లో చూడి నువ్వే, ఈ ఈద్లో చూడి నువ్వే, నా కొడుకు ఏమో చేస్తా ఉండవురా నువ్వు. ఇంకేమన్నా యావదన్నా ఈద్లా కనబడితే నీ కాళ్ళు చేతులు తిప్పిస్తాను అనరయ్యా. అక్కడి నుంచి నేను భయం పడిపోయి మన పార్వతమ్మ వాళ్ళు బంజిగూడి వెనుక పార్వతమ్మ సొందు లేదా, ఆ సొందులో వేసి అట్లే మన ఇట్లాచారి ఇంటి జరిపోతున్నాయా. ఇట్లాచారి ఏం చెప్పరు? అవును కాదయ్యా, ఆ ఇట్లాచారి ఇంటి దగ్గర ఏదో ఒక కథ నడుస్తూ ఉన్నాయా. ఏం కథ రాది? అదేమో కథ అంటయ్యా. ఏం కథ వేగ చెప్పరా. అదేమంటే చూడయ్యా, ఇక్కడ కూగా ఉండదు మూడు పక్కలోడు, అట్లా ఒక భాగవతుండు అరుక చేస్తూ ఉండే అరుకట. ఏం కథ చెప్పురా. అదేమో కథ అంటయ్యా. డే తింటానే ఉంటావు కదరా, చెప్పురా. ఇప్పుడు వచ్చా చెప్పప్ప. ఇప్పుడే ఆ శనిదేవుడు ఆ నళమహారాజుని ఎన్నో నాళ్ళ నుంచి పుట్టాలంత కాసుంటే పుట్టే కాలేదంటయ్యా. ఒక్కనాడు ఆ నళమహారాజు బయటికి వెళ్ళి స్నానం చేసి కాళ్ళు కడిగేటప్పుడు ఒక సూజి మంతో తడిపిలేదంటయ్యా. అప్పుడు పుట్టినంట చూడయ్యా. అది ఎట్లు పుట్టినంటరా? ఎట్లు పుట్టినా ఎట్లా పుట్టినా ఎట్లు పుట్టారా? చూపిస్తాయా కోపించుకున్నదయ్యా చూసేదా? అయ్యా మనము సోడుగా కడుక్కపోతే ఆ శనిదేవుడు నీ తలపైన కూకొని నా రొంపైన కూకొని వదలరా కాదురా. మరి ఇప్పుడు ఎట్లా చేస్తామరా? మడే మనము బాగా స్నానం చేసి ఆ దేవుడిని వేడుకుందామయ్యా. అవునరా, మనం ఇంక మీట శుభ్రంగా స్నానం చేసి ఆ దేవుడిని వేడుకోవాలరా. ఊరే అయ్యా, నేను స్నానం చేయాలా? అవునరా, నువ్వు స్నానం చేయాలా? నేను పుట్టినట్టు నుంచి ఆపొద్దు మీరు స్నానం చేపిలేదా? ఇప్పుడు చేయాలరా. చైనా చేయాలా? అవునరా. యావ నీళ్ళ చేయాలా? ఉడికి నీళ్ళు వేసుకో. అయ్యో ఉడకైతుందేమా? రారా ఇట్లా ఏమా పోతే పోనీ సన్ని నీళ్ళు వేసుకో. అయ్యో సొడైతుందేమా? యావదమ్మకి నీళ్ళు ఈశమమ్ము కావరా శనేశమమ్ము కావరా. భక్తితోనే నిన్ను మేము వేడుకొంటిమి. ఈశమమ్ము కావరా శనేశమమ్ము కావరా. పరమాత్మ స్థిరముగాను నువ్వు మమ్ము నొప్పి పెట్టక ఒప్పుకోవలే. స్థిరముగాను నువ్వు మమ్ము నొప్పి పెట్టక ఒప్పుకోవలే. కలిదేవుడ కరుణతో మమ్ము పాలింపర దేవదేవ. ఈశమమ్ము కావరా శనేశమమ్ము కావరా.
అయ్యా శనిదేవుడా, నేను ఏడుకునేది ఏమంటే నాకు ఈ చెక్కులు వడియాలు అట్లు కాదురా, ఉన్నాయా ఉన్నాయా 2 చేతులు జోడించి భక్తి శ్రద్ధలతో వేడుకాలరా. ఇట్లా భక్తి శ్రద్ధలతో భక్తి అవునరా. ఉన్నాయా? మన వెంగయ్య వంగళ్ళ రారా ఇట్లా రే. అది భక్తి అంటే అంగళ్ళ సిక్కే భక్తి కాదురా. చూడరా, 2 చేతులు జోడించి చేతులు ఇట్లు పెట్టుకొని కంట్లు మొక్కి ఆ దేవుణ్ణి వేడుకోవాలరా. ఇట్లా అట్లు కాదురా, ఇంకెట్లా ఇట్లరా. ఇట్లా అట్లేరా. ఓ శనిదేవుడా, నేను అడిగేదేమంటే నాకు వడియాలు బోండాలు నిప్పట్లే ఆ గొంతు పకాడాలు ఇవంతా ఇయ్యాలా దేవుడా? లే, ఇట్లేనేమరా వేడుకనేది. అయ్యో, ఎట్లో వేడుకంటావు కదా. సరే పదరా, పదము. ಜಡಿ ಜಡಿಸುತ್ತ ತೋರುವ ಎನ್ನ ಮಹಿಮೆ ಅಂತ, ಜಡಿ ಜಡಿಸುತ್ತ ತೋರುವ ಎನ್ನ ಮಹಿಮೆ ಅಂತ ತುಬಳನ ಪೌರುಷವಂ ಕಾಣುತ್ತೆ, ಉಜ್ಜಯಿನಿಯಂ ಕುಗ್ಗಿಸುತ್ತೆ, ಆ ಕ್ರೂರನಂ ಪೀಡಿಸುವೆ ಈಗಲ್ 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 ಬಳಿರಯ್ಯನ್ನ ಬಲಾಬಳಿರಯ್ಯನ ಸಾಹಸವಂ ತೋರುವೆನೀಗ, ಮಂದಹಾಸದಿಂದ ಮೆರು ಪುಂಡರಾಜಗೆ ಬಳಿರಯ್ಯನ ಬಲಾಬಳಿರಯ್ಯನ ಸಾಹಸವಂ ತೋರುವೆನೀಗ, ಮಂದಹಾಸದಿಂದ ಮೆರು ಪುಂಡರಾಜಗೆ. ನಂದಿ ಶೆಟ್ಟಿಯನ್ನು ನಾನು ಮದನನಾಗಿ ಮಾಡುವೆ, ನಂದಿ ಶೆಟ್ಟಿಯನ್ನು ನಾನು ಮದನನಾಗಿ ಮಾಡುವೆ, ಪುಂಡರಾಜನನ್ನು ತಳ್ಳಿ ಪಂಡನಾಗಿ ಮಾಡುವೆ, ಪುಂಡರಾಜನನ್ನು ತಳ್ಳಿ ಪಂಡನಾಗಿ ಮಾಡುವೆ. ಬಳಿರಯ್ಯನ ಬಲಾಬಳಿರಯ್ಯನ ಸಾಹಸವಂ ತೋರುವೆನೀಗ, ಮಂದಹಾಸದಿಂದ ಮೆರು ಪುಂಡರಾಜಗೆ ಎಲ್ಲವೋ ದುರಾತ್ಮನಾದ ವಿಕ್ರಮ, ಈಗ ನಾನ್ಯಾರು ಬಂದು ಚೆನ್ನಾಗಿ ಈಗ ನಂದಿ ಶೆಟ್ಟಿಯು ನನ್ನನ್ನು ಭಯ ಬುದ್ಧಿಯಿಂದ ಆದ ಕಾರಣ ಈ ನರಕುರಿಯನ್ನು ಆ ವೈಶ್ಯರ ಅಂಗಡಿಯ ಮುಂದೆ ತಳ್ಳಿ ಆಲೋಲಿಕೆ ಎಂಬ ಮಾರಿಗೆ ಬಲಿಯಾಗುವಂತೆ ಮಾಡುವೆ, ಮತ್ತು ಆ ದುರ್ಜಯನಿಗೆ ಈಗಿರುವ ದುರ್ಬುದ್ಧಿಗಿಂತಲೂ ಹೆಚ್ಚಾದ ಅಜ್ಞಾನವನ್ನು ಕಲ್ಪಿಸಿ ಪಟ್ಟಿಯ ರಾಜನೀತಿಯನ್ನು, ಮಹಾರಾಣಿಯವರ ಪಾತಿರತ್ಯವನ್ನು ಪರೀಕ್ಷಿಸುವೆನು. ಇರಲಿ, ನಡುವೆ ನರಲೋಕಕ್ಕೆ ಸುಡುವೆ ಉಜ್ಜಯಿನಿಯ, ಪಡವೆ ತ್ರೈಲೋಕ ವಿಜಯ ವಿಖ್ಯಾತಿಯನ್ನ. ಅಯ್ಯೋ ಪ್ರಭುವೇ, ನೀವಿಲ್ಲದೆ ನಮ್ಮ ಉಜ್ಜಯಿನಿ ಆಸನಕ್ಕೆ ಕಳಂಕ ಉಂಟಾಗುತ್ತಿರುವುದಲ್ಲ. ನಮ್ಮ ಆಸ್ಥಾನದಲ್ಲಿರುವವರೇ ನಮಗೆ ಎದುರಾಗುತ್ತಿರುವರಲ್ಲ. ಮುಂದೇನು ಗತಿ? ಅಮ್ಮ, ನೀವು ಸಹ ಈ ರೀತಿ ಕುಸಿದು ಹೋಗುತ್ತಿದ್ದರೆ ಹೇಗೆ ತಾಯಿ? ನಮ್ಮ ಪ್ರಭುಗಳು ಹೋದ ಕೂಡಲೇ ನಮ್ಮ ಅರಮನೆ ರೀತಿ ಕೆಡುತ್ತಿರುವುದು ತಾಯಿ. ಆದ್ದರಿಂದ ನೀವು ಸಹ ಧೈರ್ಯವನ್ನು ಅವಲಂಬಿಸು ತಾಯಿ. ಕುಮಾರ, ಪ್ರಾಣೇಶ್ವರ, ಬೆಂದ
ಬಿಡದೆ ನಡೆ ಬಂದವಳ ಬಿಡದೆ ನಡೆ ಬಂದವಳ ಬಿಸಿ ಕಂಬನಿಗೆ ಎಡೆ ಮಾಡಿದೆಯ ಬೆಂಬಿಡದೆ ನಡೆ ಬಂದವಳ ಅದು ಅಲ್ಲದೆ ನಮ್ಮ ಮುದ್ದು ಕಂದನಿಗೆ ನಾನು ಏನೆಂದು ಹೇಳಲಿ ಪ್ರಾಣೇಶ್ವರ ಆ ಶನಿದೇವ ಮಾನವರಾಗಿ ಹುಟ್ಟಿದ ಮೇಲೆ ಇಷ್ಟೊಂದು ಕಷ್ಟವನ್ನು ಕೊಡುವೆಯಾ ನೀನು? ಈ ಮಾನವರು ನಿನ್ನ ಕಷ್ಟಗಳನ್ನು ಸಹಿಸಿದಾದರೂ ಹೇಗೆ? ಸತ್ಪತಿ ಸುತನನ್ನು ಅಗಲಿಸಿ ನನ್ನ ಪ್ರಾಣೇಶ್ವರನ್ನು ದೂರ ಮಾಡುತ್ತಿರುವೆ. ನಿನಗೇನು ಅನಿಸುತ್ತಿಲ್ಲವೇ? ನೀನು ಸಂತೋಷ ಪಡುತ್ತಿರುವೆಯ? ಪ್ರಾಣೇಶ್ವರ, ನನ್ನ ಸ್ವಾಮಿ ಅದೆಲ್ಲಿ ಅಲೆದಾಡುತ್ತಿರುವರು? ಅನಾದಿಗಳನ್ನು ಮಾಡಿರುವರು ಇಲ್ಲವೋ ಒಂದು ತಿಳಿಯುತ್ತಿಲ್ಲವಲ್ಲ ಸ್ವಾಮಿ. ಪ್ರಾಣೇಶ್ವರ ಕುಮಾರ, ಸಾಗರ ಕೀಡ ದೇವಮ್ಮ ದೂತ ದುರ್ಜಯನಿಂದ ಸ್ವಾಗ ಸಾಗರ ಕೀಡ ದೇವಮ್ಮ. ಅಮ್ಮ ಮಾತೆ, ಅವನ ದುರ್ನಡೆಯು ಘನತರವಾದುದು, ಘನತೆಯ ದೊರೆಯುವುದೇ ಗರ್ವಧಿ ನಡೆಯುವುದು. ಗ್ರಹ ದೋಷ ಫಲವೋ ಈ ತರ ನಡೆಯುವುದು. ಚಿಂತೆಯ ಬಿಡು ಬಿಡು
ಕ್ರೀಡಾ ದೇವಮ್ಮ ಅವನ ದುರ್ನಡೆಯು ಘನತರವಾದುದು ಘನತೆಯ ತೊರೆಯುವುದೇ ಗರ್ವದಿ ನಡೆಯುವುದು ಗ್ರಹ ದೋಷ ಫಲವೋ ಈ ತರ ನಡೆಯುವುದು ಚಿಂತೆಯ ಬಿಡು ಬಿಡು ಜನನಿಯೇ ಸೋಗ ಸಾಗರ ಕ್ರೀಡಾ ದೇವಮ್ಮ ದೂತ ದುರ್ಜಯನಿಂದ ಸೋಗ ಸಾಗರ ಕ್ರೀಡಾ ದೇವಮ್ಮ ಮಾತೆ ಜನನಿ ಅಮ್ಮ ಇನ್ಯಾರು ತಾಯಿ ಈ ರೀತಿ ನಡೆಯಲು ಸಾಧ್ಯವಮ್ಮ ನಮ್ಮ ದಳಪತಿಗಳಾದ ದುರ್ಜಯನೇ ತಾಯಿ ಅವನು ನಮ್ಮ ರತ್ನ ಸಿಂಹಾಸನವನ್ನು ಆಕ್ರಮಿಸಲು ಪ್ರಯತ್ನಿಸುತ್ತಿರುವನಮ್ಮ ನೀವು ಸಹ ಈ ರೀತಿ ಕುಸಿದು ಹೋಗುತ್ತಿದ್ದರೆ ನಮ್ಮ ಮಹಳವ ರಾಜ್ಯವು ಏನಾಗುತ್ತದೆ ಏನು ಹೇಳುತ್ತೀರಿ ಮಂತ್ರಿಗಳೇ ಇದಕ್ಕೆಲ್ಲ ಕಾರಣ ಆ ದುರ್ಜಯನೇ ಮಂತ್ರಿಗಳೇ ಆ ದುರ್ಜಯನೆಂದು ತಿಳಿದ ನಂತರ ನೀವು ಏನನ್ನು ಮಾಡಲಾರೆಯ ಅಮ್ಮ ನಮ್ಮ ಜನಕನು ಇನ್ನೂ ಬರಲಿಲ್ಲವೇ ನಾನು ನಮ್ಮ ತಂದೆಯನ್ನು ನೋಡಬೇಕು ತೋರಿಸಮ್ಮ ಅಮ್ಮ ಮಂತ್ರಿಗಳೇ ನೀವಾದರೂ ಹೇಳಬಾರದೆ ಅಯ್ಯೋ ಪ್ರಭುವೇ ಇಷ್ಟೆಲ್ಲವನ್ನು ನೋಡಲು ನಮ್ಮನ್ನು ಮಾತ್ರ ಇಲ್ಲಿಯೇ ಬಿಟ್ಟು ನೀವು ಮಾತ್ರ ಒಂಟಿಯಾಗಿರುವುದು ನ್ಯಾಯವೇ ಪ್ರಭು ಈ ಅಸಳೆಗೆ ಏನೆಂದು ಉತ್ತರವನ್ನು ನೀಡಲಿ ಯುವರಾಜ ನಿಮ್ಮ ಜನಕನ ಅಸ್ಪ ಪರೀಕ್ಷೆ ಮಾಡಲು ಹೋಗಿರುವನು ಬೇಗನೆ ಬರುವಂತೆ ಹೇಳಿ ಕಳಿಸಿರುವನು ಬಂದೇ ಬಿಡುವರು ಇದು ಈ ಫಲಹಾರಗಳನ್ನು ಭುಜಿಸಿ ಯುವರಾಜ ಮಂತ್ರಿಗಳೇ ನಮ್ಮ ಜನಕನು ಬರುವವರೆಗೂ ನಾನು ಏನನ್ನು ಭುಜಿಸಲಾರೆ ಕುಮಾರ ನೀನು ಹೀಗೆಲ್ಲ ಹೇಳಬಾರದು ಕಂದ ಈ ಫಲಹಾರವನ್ನು ಭುಜಿಸದೆ ಹೋದರೆ ನಿನ್ನ ದೇಹದ ಸ್ಥಿತಿಯೂ ಕೆಡುವುದು ನೀನು ಈ ರೀತಿ ಹೇಳಬಾರದು ಕಂದ ನೀನು ಈ ರೀತಿಯನ್ನು ಹಾಳಬಾರದು ಅಮ್ಮ ನೀವು ಏನು ಹೇಳಿದರೂ ನಾನು ಭುಜಿಸಲಾರೆ ಅಮ್ಮ ನಮ್ಮ ಜನಕನು ಎಂದು ಬರುವನೋ ಅಂದಿರವರೆಗೂ ನೀರನ್ನೂ ಸಹ ಸೇವಿಸಲಾರೆ ನಮ್ಮ ಜನಕನು ಬಂದ ನಂತರ ನಮ್ಮ ಜನಕನ ಸಂಗಡ ಕುಳಿತು ನನಗೆ ಬೇಕಾದನ್ನು ಭುಜಿಸುವೆನಮ್ಮ ಅಯ್ಯೋ ಕೊಂದ ಅಯ್ಯೋ ಕುಮಾರ ನೀನು ಈ ರೀತಿ ಹೇಳ್ತಿರುವೆಯೋ ಪ್ರಾಣೇಶ್ವರ ನೀವು ಎಲ್ಲಿರೋ ಹೇಗಿರೋ ನಮ್ಮ ಮುದ್ದು ಕಂದರಿಗೆ ನಾನು ಏನೆಂದು ಹೇಳಲಿ ಹೇಗೆ ಹೇಳಲಿ ಈ ಮನನೊಂದನ್ನು ನೊಂದಿದ್ದರೂ ನಿಮಗೆ ನನ್ನ ಕೂಗು ಕೇಳಿಸುತ್ತಿಲ್ಲವೇ ಪ್ರಾಣೇಶ್ವರ ಕುಮಾರ ನಿಮ್ಮ ಜನಕನು ಬಂದೇ ಬರೋನು ಈ ಫಲಹಾರವನ್ನು ಭಜಿಸು ಕಂದ ಈ ಫಲಹಾರವನ್ನು ಭಜಿಸು ಬಿಳಮ್ಮ ಕುಮಾರ ಈ ಫಲಹಾರವನ್ನು ಭುಜಿಸದೆ ಹೋದರೆ ನಾನು ಹೇಗೆ ನಿನ್ನನ್ನು ನೋಡಲಿ ನಾನು ಹೇಗೆ ನಿನ್ನನ್ನು ನೋಡಲಿ ಸಂತೈಸಲಿ ಕಂದ ಅಯ್ಯೋ ದೈವವೇ ಅಯ್ಯೋ ದೈವವೇ ಯುವರಾಜ ಯುವರಾಜ ನಾನು ಎಷ್ಟು ಹೇಳಿದರು ಎಷ್ಟು ಬೇಡಿದರು ಏನನ್ನೂ ಭುಜಿಸದೆ ನಿಮ್ಮ ತಾಯಿಯ ನೋವನ್ನು ಹೆಚ್ಚು ಮಾಡಿದೆಯಲ್ಲ ಈಗ ನಿಮ್ಮ ತಾಯಿ ಜ್ಞಾನ ತಪ್ಪಿ ಮಲಗಿರುವಳು ಮುಂದೇನು ಗತಿ ಯುವರಾಜ ಅಯ್ಯೋ ನಮ್ಮ ಜನನಿಯು ಧ್ಯಾನ ತಪ್ಪಿ ಮಲಗಿದ್ದಾಳೆ ಅಯ್ಯೋ ಅಮ್ಮ ನಿನ್ನ ನಂಬಿದೆಯನ್ನ ಮರೆಯದಿರು ಎಂದೆಂದು ಅಮ್ಮ 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 ಜನಕನಗಲಿ ಜನನಿಯ ತೊರೆದು ಹೇ
ಇಲ್ಲದೆ ನೀನೂ ಸಹ ಇಲ್ಲದೆ ಈ ರೀತಿಯಾಗಿ ಹೋದರೆ ಇನ್ನು ನನ್ನ ಗತಿ ಹೇಗಮ್ಮ? ಹೇಳಮ್ಮ ಅಮ್ಮ. ನೀನು ಹೇಳಿದ ಪ್ರಕಾರ ಈ ಫಲಹಾರಗಳನ್ನು ಭುಜಿಸುವನು. ನೀನು ಮಾತ್ರ ದುಃಖಿಸಬೇಡ ಮಾತೆ. ಹೇಳಮ್ಮ. ಏನು ಮಹಾಮಂತ್ರಿಗಳೇ, ತುಂಬಾ ಚಿಂತಾಕ್ರಾಂತರಾಗಿರುವಂತೆ ಕಾಣುವುದಲ್ಲ. ಇದೇನು ಮಹಾರಾಣಿಯವರು ಸಹ ಅದೇ ರೀತಿ ಇರುವರು? ಇಷ್ಟು ಆಂದೋಲನವೇಕೆ? ಅಮ್ಮ, ಈ ರಾಜ್ಯದ ಹಕ್ಕು ಬಾಧ್ಯತೆಗಳನ್ನು ನಾನೇ ವಹಿಸಿಕೊಳ್ಳುವೆ. ನೀವು ನಿಶ್ಚಿಂತೆಯಿಂದ ಕಾಲಹರಣ ಮಾಡಬಹುದು. ದಳಪತಿಗಳೇ, ಅಮ್ಮ, ನೀವು ಈ ರಾಜ್ಯಭಾರವನ್ನು ಮಾಡುತ್ತಿದ್ದೀರಾ? ಹೌದು ತಾಯಿ. ಸಂತೋಷವಿರಲಿ. ಅಮ್ಮ, ಇವನು ಕಪಟಿ ತಾಯಿ. ಈ ಕೆಡಕನ ವಾಕ್ಯಕ್ಕೆ ಬೆರಗಾಗ ಬೇಡವಮ್ಮ. ಇವನು ರಾಜ್ಯ ದ್ರೋಹಿ ಅಮ್ಮ. ಎಲ್ಲವೋ ದುಷ್ಟನೇ, ನಾನು ಕಪಟಿ ಎಂದು ಹೇಳಿ ಈ ರಾಜ್ಯದ ಹಕ್ಕು ಬಾಧ್ಯತೆಗಳನ್ನು ನೀನೇ ವಹಿಸಿಕೊಳ್ಳಲು ಈ ರೀತಿಯಾದಂತಹ ಬೆರಗು ಮಾತುಗಳನ್ನು ಆಡುವೆ ದುಷ್ಟ. ಅಮ್ಮ, ಈ ನೀಚನ ಮಾತುಗಳಿಗೆ ಬೆರಗಾಗದೆ ಈ ರಾಜ್ಯದ ಹಕ್ಕು ಬಾಧ್ಯತೆಗಳನ್ನು ನನಗೆ ವಹಿಸು ತಾಯಿ. ಎಲ್ಲವೋ ನೀಚನೆ, ನಿನ್ನ ಬಿರುನುಡಿಗಳು ನನಗೆ ತಿಳಿದಿರುವುದು. ಏನೇ ಆದರೂ ನಿನಗೆ ರಾಜ್ಯ ದಳಪತಿಯನ್ನು ಕೊಡಲಾರೆ. ಅದುವರೆಗೆ ನಾನು ಈ ರಾಜ್ಯಕ್ಕೆ ಬಾಧ್ಯರಾಗಬೇಕು. ನನ್ನ ಮಾತನ್ನು ಕೇಳು, ಇಲ್ಲದಿದ್ದರೆ ನಿನ್ನ ಪರಿಣಾಮವು ನೆಟ್ಟಗಿರುವುದಿಲ್ಲ. ಅಮ್ಮ, ಈ ಹೇಡಿಯ ಸಂಗಡ ಇಷ್ಟು ವಾದವೇಕಮ್ಮ? ಇವನನ್ನು ನಮ್ಮ ರಾಜ್ಯದಿಂದ ಹೊರದೂಡಿದರೆ ಆಯಿತು. ಎಲ್ಲವೋ ರಾಜ್ಯ ಭ್ರಷ್ಟರೇ, ನೀವು ಈಗ ಏನು ಮಾಡಿದರೂ ಫಲಿಸಲಾರದು. ಮಹಾರಾಣಿಯವರೇ, ನಿಮ್ಮ ಪತಿದೇವನು ಕಾಡು ಮೇಡುಗಳಲ್ಲಿ ಅಲಿಯುವಾಗ ಕಾಡು ಮೃಗಗಳು ಭಕ್ಷಿಸಿ ಎಲ್ಲಿ ಧೂಳಾಗಿ ಹೋದನೋ ಏನೋ. ಅಂತಹವನನ್ನು ನಂಬಿಕೊಂಡರೆ ಫಲಿಸಲಾರದು. ಆದುದರಿಂದ ಒಳ್ಳೆಯ ವಾಕ್ಯದಿಂದ ರಾಜಮುದ್ರೆ ಬೊಕ್ಕಸದ ಬೀಗದ ಸೆಲೆಯನ್ನು ನನಗೆ ಕೊಟ್ಟು ಸುಖವನ್ನು ಪಡೆ. ಇಲ್ಲವಾದರೆ ಕಾರಾಗೃಹ ವಾಸವಾದಿತು. ಆಲೋಚಿಸು. ಎಲ್ಲವೋ ದೂರ್ತಾನೆ. ನಾನೇನು ಸಾಮಾನ್ಯ ಸ್ತ್ರೀ ಎಂದು ಭಾವಿಸಿದೆಯ? ನಾನು ನಿನ್ನ ಪಾರಿನೇ ಮಾರಿ. ಅದು ಅಲ್ಲದೆ ರಾಜ್ಯದ ಬೊಕ್ಕಸೆಯನ್ನು ನಿನಗೆ ಕೊಡಲು ಕಾರಣವಾದರೂ ಏನು? ಅಲ್ಲದೆ ನೀನು ಈ ರೀತಿ ಮಾಡುತ್ತಿರುವುದು ಸರಿ? ಒಂದೇ ಮನೆಯಲ್ಲಿ ಅನ್ನವನ್ನು ತಿಂದು ಎರಡನ್ನು ಬಗೆಹರಿಸಿರುವೆಲ್ಲ. ನಿನಗೇನಾದರೂ ನ್ಯಾಯ ಧರ್ಮವಿದೆ? ದೂರ್ತಾನೆ. ಕಪಟಿಯು ನಿನಗೆ ಕರಣಯ ತೋರದ ಕಡೆಯುವ ನಿನ್ನ ಕರಳನು ಈಗ ಏತಕ್ಕೆ ಮೆರೆಯುವ ಮೂರ್ಖನೆ ನೀನು. ಏತಕ್ಕೆ ಮೆರೆಯುವ ಮೂರ್ಖನೆ ನೀನು. ಕೆಲವೋ ಹೇಳಿ, ನಾನು ಯಾರೆಂಬುದನ್ನು ನೀನು ಅರಿಯಯ? ಮೂರ್ಖ. ನಿನ್ನ ಹೆದರಿಕೆ ವಾಕ್ಯಗಳಿಗೆ ನಾನು ಬೆರಗಾಗಲಾರನು. ನಮಗೆ ಕಾರಾಗೃಹ ವಾಸವೇ? ಅಮ್ಮ, ಈ ದುರುಳನ ವಾಕ್ಯಕ್ಕೆ ಬೆರಗಾಗಿ ರಾಜ್ಯ ಮುದ್ರೆ ಬೀಗದ ಸ್ಥಳನ್ನು ಕೊಡಬೇಡ ತಾಯಿ. ನನ್ನ ಶರೀರದಲ್ಲಿ ಒಂದು ದೊಡ್ಡ ರಕ್ತವಿರೋವರೆಗೂ ಕಾದಾಡಿ ಇವನ ಸೊಕ್ಕನ್ನು ಅಡಗಿಸುವೆನು. ನೀವು ಧೈರ್ಯಗೆಡಬೇಡ ತಾಯಿ. ಮಂತ್ರಿಗಳೇ, ನೀವು ಪಕ್ಕಕ್ಕೆ ನಿಲ್ಲಿ. ಅಮ್ಮ, ಆಜ್ಞೆ ನೀಡು. ಇವನ ನಾಮವನ್ನೇ ನಾಶ ಮಾಡುವೆನು. ಎಲ್ಲವೋ ಹೇಳಿ, ನಮ್ಮ ಜನಕನಿಲ್ಲದ ವೇಳೆಯನ್ನು ಕಾಯುತ್ತಿದ್ದೇವೆ ಕಪಟಿ. ನಿನ್ನ ಶಿರವನ್ನೇ ತಂದು ಬಿಸಾಡುವೆನು. ಆದರೆ ನಮಗೆ ಕಾಲವು ಸಾಲದಾಗಿದೆ. ಕುಮಾರ, ನೀನು ಧೃತಿಗೆಡಬೇಡ. ಈಗ ನಮ್ಮ ಕಾಲಕೃತಿಯು ಚೆನ್ನಾಗಿಲ್ಲ. ಆದ್ದರಿಂದ ನೀನು ಇವನಿಗೆ ಎದುರು ಆಡಬೇಡ.
ನಿಮ್ಮೆಲ್ಲರ ಪೌರುಷ ಪ್ರತಾಪ ವೇದಾಂತಗಳೆಲ್ಲವೂ ಮುಗಿಯಿತು. ಇನ್ನು ಉಳಿದಿದೆಯೋ ಎಲ್ಲವೋ ದುಷ್ಟನಾದ ಭಟ್ಟಿಯೇ, ನಿನಗೆ ನಾನು ಹಿತೋಪದೇಶವನ್ನು ಹೇಳುವನು ಕೇಳು. ಈ ರಾಜ್ಯದ ಆಡಳಿತ ವರ್ಗವೆಲ್ಲವೂ ನನ್ನ ವಶವಾಗಿರುವುದು. ಈಗ ನೀನು ಏನು ಮಾಡಿದರೂ ಫಲಿಸಲಾರದು. ಆದ್ದರಿಂದ ಒಳ್ಳೆಯ ವಾಕ್ಯದಿಂದ ಮಹಾರಾಣಿಯವರಿಗೆ ಹೇಳಿ ರಾಜಮುದ್ರೆ ಬೊಕ್ಕಸದ ಬೀಗದ ಸೆಲೆಯನ್ನು ನನ್ನ ವಶವಾಗುವಂತೆ ಮಾಡು. ನಿನಗೆ ಶುಭವಾಗುವುದು. ಆಲೋಚಿಸು. ಕೆಲವೋ ಹೇಳಿ ನೀನು ನನಗೆ ಹಿತ ಬೋಧನೆಯನ್ನು ಮಾಡುವುದೇ? ನಾನು ಯಾರೆಂಬುದನ್ನು ಹರಿಯಯ ಮೂಡ ಕರಗಳನ್ನು ಮೇಲೆ ಕೆತ್ತು ನಿಲ್ಲುವ ನಾವು ನಮ್ಮ ಪ್ರಭುಗಳ ಬರವರೆಗೂ ನಿನ್ನನ್ನು ಏನೂ ಮಾಡುವುದಿಲ್ಲ. ಯಾರಲ್ಲಿ ಕೆಲವೋ ದುರಾತ್ಮ ಸಮಸ್ತರನ್ನು ನಿನ್ನ ವಶ ಮಾಡಿಕೊಂಡು ಬಂದಿರುವಯ? ಯಾರಲ್ಲಿ? ಏಕೆ ಮಂತ್ರಿಗಳೇ, ನಿಮ್ಮ ಸಹಾಯಕ್ಕೆ ಯಾರೂ ಬರಲಿ. ಹೋಗಲಿ, ನನಗೆ ಆಜ್ಞಾಪಿಸಿ, ನಾನು ಬರಮಾಡುವೆನು. ಪಾಪ, ನಿಮಗೆ ಸಹಾಯ ಮಾಡಲು ನನಗೆ ಇದೊಸಿ ಸಮಯ. ಬರಮಾಡಲಿ. ಹಾಗೆ ನಿಂತು ಭಟರನ್ನು ಬರಮಾಡು. ಎಲೆ ಬಟರೆ, ಎಲೆ ಬಟರೆ. ಮಂತ್ರಿಗಳೇ, ಅದು ಭಟರು ಬಂದಿರೋರು ನೋಡಿ. ಎಲ್ಲವೋ ದುಷ್ಟ, ನೀನು ನನ್ನನ್ನು ಬಂಧಿಸುವೆಯಾ? ಎಲೆ ಬಟರೆ, ಇವನನ್ನು ಬಂಧಿಸಿ ಕಾರಾಗೃಹದಲ್ಲಿಡಿ. ಸುಮ್ಮನೆ ಮಂತ್ರಿಗಳನ್ನು ಹೇಗೆ ದೂಷಿಸುವುದು? ಅವರನ್ನು ಬಿಟ್ಟು ಬಿಡು. ಇದು ಕೈ ಮುಗಿದು ಬೇಡಿಕೊಳ್ಳುವೇನು? ಓಹೋ, ಮಹಾರಾಣಿಯವರಿಗೆ ಮಂತ್ರಿಗಳ ಮೇಲೆ ಬಹಳ ಪ್ರೇಮ ನೋಡಿ. ಮಂತ್ರಿಗಳನ್ನು ಏನು ಮಾಡುವುದಿಲ್ಲ, ಈ ಕ್ಷಣದಲ್ಲಿಯೇ ಬಿಡುಗಡೆ ಮಾಡುವೆನು. ಎಲ್ಲಿ ರಾಜಮುದ್ರೆ ಬೊಕ್ಕಸದ ಬೀಗದ ಸೆಲೆಯನ್ನು ಇಲ್ಲಿ ಕೊಡಲಾಗು. ಕೊಡುವಲಾಗು. ಛೀ ಅದಮ್ಮ, ನಿನಗೆ ಬೊಕ್ಕಸೆ ಕೊಡಬೇಕು. ಕೊಡುವುದಿಲ್ಲ. ಅದೇನು ಬೇಕಾದರೂ ಮಾಡಿ. ಅಮ್ಮ, ಈ ಕೈಲಾಗದ ಏಡಿಯು ನನ್ನನ್ನು ವಧಿಸಿದರೂ ಸರಿಯೇ, ನೀವು ಮಾತ್ರ ರಾಜ್ಯ ಮುದ್ರೆ ಬೀಗದ ಸೆಳನ್ನು ಮಾತ್ರ ಕೊಡಬೇಡ ತಾಯಿ. ನನ್ನ ಶರೀರದಲ್ಲಿ ಒಂದು ತೊಟ್ಟು ರಕ್ತವಿರವರೆಗೂ ಕಾದಾಡಿ ಇವನು ಸೊಕ್ಕನ್ನು ಅಡಗಿಸಿ. ಎಲೆ ಪಡರೆ, ಇವನನ್ನು ಬೇಗ ಸೆಳೆದುಕೊಂಡು ಹೋಗಿ. ಮಹಾರಾಣಿಯವರೇ, ನಿಮಗೆ ಈ ಗತಿ ಬರಬಾರದು. ನೋಡಿ, ನಿಮ್ಮ ಕಣ್ಣೆದುರಲ್ಲಿಯೇ ನಿಮ್ಮ ರಾಜಕುಮಾರನನ್ನು ನನ್ನ ಖಡ್ಗಕ್ಕೆ ಹಾದು ತೆಗೆದುಕೊಳ್ಳಬಾರದು ಎಂದರೆ ರಾಜಮುದ್ರೆ ಬೊಕ್ಕಸದ ಬೀಗದ ಸೆಲೆಯನ್ನು ನನಗೆ ಕೊಟ್ಟು ಸುಖವನ್ನು ಪಡೆ. ಇಲ್ಲವೆಂದರೆ ಕಾರಾಗೃಹ ವಾಸವಾದೀತು. ಆಲೋಚಿಸು. ಎಲ್ಲವೋ ಅದಮನೆ, ನಾನು ಅಸುಳೆ ಎಂದು ಅರುತ್ತಿರುವೆಯಾ? ಹುಲಿಯ ಉದರದಲ್ಲಿ ಇಲಿಯು ಜನಿಸುವುದೇ? ಅಮ್ಮ, ನನಗೆ ಖಡ್ಗವಿಲ್ಲದಾಗಿದೆ, ಆದರೂ ಚಿಂತೆ ಇಲ್ಲ. ಮುಷ್ಟಿಯಿಂದಲಾದರೂ ಇವನ ಸೊಕ್ಕನ್ನು ಅಡಗಿಸುವೆನು. ಎಲ್ಲವೋ ಬಂಡ. ಬೇಡ ಕುಮಾರ, ಬೇಡ ಕಂದ. ನಮ್ಮ ಗ್ರಹಸ್ಥಿತಿಗಳು ಚೆನ್ನಾಗಿಲ್ಲ. ಅದು ಅಲ್ಲದೆ ಇವರಿಗೆ ಎದುರಾಡಬೇಡ. ಇವನು ಮುಂಚೆಲೇ ದುಷ್ಟನಾಗಿರೋನು. ಎಲ್ಲವೋ ದುಷ್ಟನೇ, ಈ ರೀತಿ ನಮ್ಮನ್ನು ಏಕೆ ಕಾಡಿಸುತ್ತಿರುವೆ? ಎಲ್ಲ ದುಷ್ಟಳೆ, ನಿಮಗೆ ನಯ ವಿನಯ ಇಂದ ಹೇಳಿದರೆ ಫಲವಾಗಲದು. ಈಗ ಏನು ಮಾಡುವೆನು ನೋಡು. ಎಲ್ಲವೋ ಅದಮ, ಹಸುಳೆಯನ್ನು ಹಿಡಿದು ಚೆಲ್ಲಾಟವಾಡುತ್ತಿರುವೆಯ? ನಿನಗಿದು ನ್ಯಾಯವೇ, ಧರ್ಮವೇ? ಬೇಕಿದ್ದರೆ ನನ್ನ ಪ್ರಾಣವನ್ನೇ ತೆಗೆದುಕೊಂಡು ನೀನು ಸಂತೋಷವಾಗಿರು. ನನ್ನ ಕುಮಾರನನ್ನು ಬಿಟ್ಟು ಬಿಡು. ಅಮ್ಮ, ಹೆದರಬೇಡವಮ್ಮ. ನಾನು ಹೋದರೂ ಚಿಂತೆ ಇಲ್ಲ. ಪ್ರಜೆಗಳಿಗೆ ಮಾತ್ರ ತೊಂದರೆಯಾಗಬಾರದು. ಮುದ್ರಾ ಬೀಗದೆಸೆಯನ್ನು ಮಾತ್ರ ಕೊಡಬೇಡ ತಾಯಿ. ಎಲ್ಲೋ ಬಂಡ, ನಿನ್ನ ಕಾರ್ಯವನ್ನು ಈಡೇರಿಸಿಕೋ. ಏನೆಂದೆಯೋ ಪ್ರಚಂಡ. ಎಲ್ಲಿ ಹೇಗೆ ಆತುರ ಪಡುತ್ತೀರಿ? ನಮ್ಮ ಕಾರ್ಯವು ಸಾಧನೆ ಆಗದೆ ಇವರನ್ನು ಒದಿಸಿದರೆ ಫಲವೇನು? ಅಮ್ಮ ರಾಣಿಯವರೇ, ಸುಮ್ಮನೆ ಕಷ್ಟಕ್ಕೆ ಸಿಲುಕದೆ ನಮ್ಮ ಪ್ರಭುಗಳು ಹೇಳಿದಂತೆ ಕೇಳಿ ಸುಖವನ್ನು ಪಡೆ. ಎಲ್ಲವೋ ವೀರವರ್ಮ, ನೀನು ಸಹ ಇವರನ್ನೇ ಸೇರಿಕೊಂಡಿವೆ. ಆಗಲಿ,
ಎಲ್ಲರೂ ಸೇರಿಕೊಂಡು ನಮಗೆ ಮೋಸವನ್ನು ಮಾಡುತ್ತಿರುವೆ. ಇಲ್ಲೇ ಉಂಡಿ ಇಲ್ಲೇ ಬೆಳೆದು ನೀವು ಈ ರೀತಿ ಮಾಡುವುದು ನಿಮಗೆ ಧರ್ಮವೇ, ನ್ಯಾಯವೇ? ಅಯ್ಯೋ ಪ್ರಾಣೇಶ್ವರ, ನೀವೇಕೆ ಶನಿದೇವರನ್ನು ದೂಷಿಸಿದ್ದೀರಿ? ಈಗ ನಮ್ಮನ್ನಗಲಿ ನೀವೇಕೆ ಹೊರಟಿರುವಿರಿ? ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವು ನಮಗಿರುವುದೇ? ಅಯ್ಯೋ, ಇವರ ದೃಷ್ಟಿಗಳನ್ನು ನಮಗೆ ತೋರಲಾರೇನೋ, ನಾವು ಕಾಣಲಾರೇನು. ಈ ನೀಚಾತ್ಮಕ ದೌರ್ಜನ್ಯದ ಮಾತುಗಳನ್ನು ಇವುಗಳನ್ನು ಕೇಳಿ ಸುಮ್ಮನಿರೋದೆ. ನೀನು ನನ್ನನ್ನು ತಡೆಯಬಾರದು ವೀರ, ತಡೆಯಬಾರದು. ಆತುರ ಪಡಬಾರದು ಪ್ರಭುಗಳೇ. ಇರಲಿ, ಇವರಿಗೆ ಇನ್ನೂ ವೇಳೆಯನ್ನು ಕೊಡೋಣ. ಇವರನ್ನು ಸಹ ಸೆರೆಮನೆಗೆ ಸೇರಿಸೋಣ. ನಾನು ಆಗಾಗ ಬಂದು ಇವರಿಗೆ ತಕ್ಕ ಬುದ್ಧಿಯನ್ನು ಹೇಳಿ ನಮ್ಮ ಹಾದಿಗೆ ಬರುವಂತೆ ಮಾಡುವೆನು. ಯಾರಲ್ಲಿ ಏನಪ್ಪಣೆ? ಇವರನ್ನು ಸೆರೆಮನೆಗೆ ಸೆಳೆದುಕೊಂಡು ಹೋಗಿ. ರಾಜ್ಕುಮಾರ, ಪಾರ್ವತಿ, ವೀರ, ಅಮಾತ್ಯರೇ, ನೀವು ನನ್ನನ್ನು ತಡೆಯದೇ ಇದ್ದಿದ್ದರೆ ಈ ವೇಳೆಗೆ ಅವರು ನನ್ನ ಆ ಖಡ್ಗಕ್ಕೆ ಇರಲಿ. ನಿಮ್ಮ ವಾಕ್ಯದಂತೆ ನಡೆಯುವೆನು. ನಡೆಯಿರಿ, ಸ್ವಲ್ಪ ವಿಶ್ರಮಿಸೋಣ.